ನೋ ಡೌಟ್ ಪೆಟ್ರೋಲ್ ಡೀಸೆಲ್ಗೆ ಹಾಹಾಕಾರ ಫಿಕ್ಸ್ ಅನ್ನಲಾಗ್ತಿದೆ. ನಿಂತಲ್ಲೇ ನಿಂತಿವೆ 700ಕ್ಕೂ ಹೆಚ್ಚು ತೈಲ ಟ್ಯಾಂಕರ್ಗಳು. ಹರ್ಮುಜ್ ಜಲಸಂಧಿಯಲ್ಲೇ ಎಲ್ಲಾ ಹಡಗುಗಳು ಲಾಕ್ ಆಗಿರುವಂಥದ್ದು. ಪೆಟ್ರೋಲ್ ಡೀಸೆಲ್ಗೆ ಹಾಹಾಕಾರ ಫಿಕ್ಸ್ ಅನ್ನಲಾಗ್ತಿದೆ. ನಿಂತಲ್ಲೇ ನಿಂತಿವೆ 700ಕ್ಕೂ ಹೆಚ್ಚು ತೈಲ ಟ್ಯಾಂಕರ್ಗಳು. ಹರ್ಮುಜ್ ಜಲಸಂಧಿಯಲ್ಲೇ ಎಲ್ಲಾ ಹಡಗುಗಳು ಲಾಕ್ ಆಗಿವೆ. ಕ್ಷಣ ಕ್ಷಣಕ್ಕೂ ಕೂಡ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಿರುವಂತಹ ಯುದ್ಧ. ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ನಿಂದ ಪ್ರತೀಕಾರವು ಶುರುವಾಗಿರುವಂತಹದ್ದು. ಹರ್ಮುಜ್ ಜಲಸಂಧಿಯಿಂದ ಎಲ್ಲಾ ಹಡಗು ಹೋಗಬೇಕು, ಆದ್ರೆ ಈಗ ಅದು ಬಂದ್ ಮಾಡಲಾಗಿದೆ. ಭಾರತ ಸೇರಿ ಹಲವು ದೇಶಗಳಿಗೆ ಕಚ್ಚಾ ತೈಲವನ್ನ ಪೂರೈಕೆ ಮಾಡೋದ್ರಲ್ಲಿ ಈಗ ವ್ಯತ್ಯಾಸವಾಗ್ತಿದೆ. ಹಡಗುಗಳ ಧ್ವಂಸ ಮಾಡೋದಾಗಿ ಹೇಳಿರುವಂತಹ ಇರಾನ್ ಹರ್ಮುಜ್ನಲ್ಲೇ ಭಾರತದ 30ಕ್ಕೂ ಹೆಚ್ಚು ಹಡಗುಗಳು ಲಾಕ್ ಆಗಿವೆ. ಇರಾನ್ ಪ್ರತೀಕಾರಕ್ಕೆ ಕೆರಳಿ ಕೆಂಡವಾದಂತಹ ಡೊನಾಲ್ಡ್ ಟ್ರಂಪ್ ಹರ್ಮುಜ್ ಅಮೆರಿಕ ಸೇನೆ ಕಳಿಸೋದಾಗಿ ಗುಡುಗು. ಅಗತ್ಯ ಬಿದ್ರೆ ತಕ್ಷಣವೇ ಸೇನೆ ಕಳಿಸ್ತೇನೆ ಅಂತೂ ಅಮೆರಿಕ. ನೋ ಡೌಟ್ ಪೆಟ್ರೋಲ್ ಡೀಸೆಲ್ಗೆ ಹಾಹಾಕಾರ ಫಿಕ್ಸ್. ಯಾಕಂದ್ರೆ ಹರ್ಮುಜ್ ಸಂಧಿಯಲ್ಲೇ ಈಗ ಹಡಗುಗಳು ಲಾಕ್ ಆಗಿರುವಂತದ್ದು. ಸುಮಾರು 700ಕ್ಕೂ ಹೆಚ್ಚು ತೈಲ ಟ್ಯಾಂಕರ್ಗಳು ಅಲ್ಲಿಗೆ ಲಾಕ್ ಆಗಿವೆ ಹರ್ಮುಜ್ ಜಲಸಂಧಿಯಲ್ಲಿ. ಕ್ಷಣ ಕ್ಷಣಕ್ಕೂ ಯುದ್ಧ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಿರುವಂತಹ ಈ ಸಂದರ್ಭದಲ್ಲಿ ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ನಿಂದ ಪ್ರತಿತಂತ್ರವೂ ನಡೀತಿದೆ. ಯಾವುದೇ ಕಾರಣಕ್ಕೂ ಅಮೆರಿಕ ಕೂಡ ಹಿಂದೆ ಸರಿಯುವ ಮಾತಿಲ್ಲ. ಎಲ್ಲಾ ಹಡಗು ಹರ್ಮುಜ್ ಜಲಸಂಧಿಯಿಂದಲೇ ಹೋಗಬೇಕು. ಇನ್ನು ಭಾರತದ ಸೇರಿದಂತೆ ಹಲವು ದೇಶಗಳಿಗೆ ಕಚ್ಚಾ ತೈಲ ಪೂರೈಸುವಂತಹ ಈ ಹರ್ಮುಜ್ ಜಲಸಂಧಿ ಜೊತೆಗೆ ಹಡಗುಗಳನ್ನು ಧ್ವಂಸ ಮಾಡೋದಾಗಿ ಈಗ ಇರಾನ್ ಹೇಳ್ತಿದೆ. ಹರ್ಮುಜ್ ನಲ್ಲೇ ಭಾರತದ 30ಕ್ಕೂ ಹೆಚ್ಚು ಹಡಗುಗಳು ಲಾಕ್ ಆಗಿವೆ. ಇರಾನ್ ಪ್ರತೀಕಾರಕ್ಕೆ ಕೆರಳಿ ಕೆಂಡವಾಗಿದ್ದ ಡೊನಾಲ್ಡ್ ಟ್ರಂಪ್ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅಮೆರಿಕ ಸೇನೆಯನ್ನ ಕಳಿಸ್ತೇನೆ ಅಂತ ಗುಡುಗು ಹಾಕಿದ್ದಾರೆ. ಹರ್ಮುಜ್ಗೆ ಅಗತ್ಯ ಬಿದ್ರೆ ತಕ್ಷಣವೇ ಸೇನೆ ಕಳಿಸ್ತೇನೆ ಅಂತೂ ಅಮೆರಿಕ. ಹರ್ಮುಜ್ ಜಲಸಂಧಿಯಿಂದಲೇ ಈ ಕಚ್ಚಾ ತೈಲಗಳನ್ನ ಪೂರೈಸುವಂತಹ ಹಡಗುಗಳು ಪಾಸ್ ಆಗಬೇಕು. ಆದ್ರೆ 700ಕ್ಕೂ ಹೆಚ್ಚು ಟ್ಯಾಂಕರ್ಗಳು ನಿಂತಲ್ಲೇ ನಿಂತಿವೆ. ಹಡಗುಗಳು ಹರ್ಮುಜ್ ಜಲಸಂಧಿಯೇ ಲಾಕ್ ಆಗಿರುವಂಥದ್ದು. ಯುದ್ಧ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಿದೆ. ಇರಾನ್ ಕೂಡ ಪ್ರತಿತಂತ್ರವನ್ನ ರೂಪಿಸ್ತಿದೆ. ಇಸ್ರೇಲ್ ಅಮೆರಿಕ ದಾಳಿಗೆ ಪ್ರತ್ಯುತ್ತರ ಕೊಡೋಕೆ ಈಗ ಇರಾನ್ ಮುಂದಾಗಿರುವಂಥದ್ದು. ಹರ್ಮುಜ್ ಜಲಸಂಧಿಯಿಂದ ಎಲ್ಲಾ ಹಡಗುಗಳು ಪಾಸ್ ಆಗಬೇಕು. ಭಾರತ ಸೇರಿದಂತೆ ಎಲ್ಲಾ ಕಡೆ ಆಲ್ಮೋಸ್ಟ್ ಜಗತ್ತಿನ 7% ತೈಲ ಪೂರೈಕೆ ಮಾಡುವಂತಹ ಜಾಗಗಳೇನಿವೆಯಲ್ಲ ಈಗ ಲಾಕ್ ಆಗಿವೆ. ಹೆಚ್ಚು ತೈಲ ಟ್ಯಾಂಕರ್ಗಳು ಹರ್ಮುಜ್ ಜಲಸಂಧಿಯಿಂದಲೇ ಎಲ್ಲಾ ಹಡಗುಗಳಲ್ಲಿ ಪೂರೈಕೆ ಮಾಡುವಂಥದ್ದು. ಜೊತೆಗೆ ಅದು ಲಾಕ್ ಆಗಿದೆ. ಈಗ ಪ್ರತೀಕಾರಕ್ಕೆ ಇರಾನ್ ಈ ರೀತಿಯಾಗಿ ವರ್ತಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ನಾನು ಅಲ್ಲಿಯೇ ಸೇನೆಯನ್ನ ಕಳಿಸ್ತೇನೆ, ಅಮೆರಿಕ ಸೇನೆ ಹರ್ಮುಜ್ಗೆ ಬರುತ್ತೆ, ಅಗತ್ಯ ಬಿದ್ರೆ ಸೇನೆ ಕಳಿಸ್ತೇನೆ ಅಂತಿದೆ ಅಮೆರಿಕ. ಭಾರತದ 30ಕ್ಕೂ ಹೆಚ್ಚು ಟ್ಯಾಂಕರ್ಗಳು ಅಲ್ಲಿ ಲಾಕ್ ಆಗಿರುವಂಥದ್ದು. ಹಾಗಾಗಿ ಕಚ್ಚಾ ತೈಲದ ಪೂರೈಕೆ ಆಗಲಿಲ್ಲ ಅಂದಮೇಲೆ ಪೆಟ್ರೋಲ್ ಡೀಸೆಲ್ಗೆ ಸದ್ಯ ಹಾಹಾಕಾರ ಉಂಟಾಗುತ್ತೆ. ಇನ್ನು ದರ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಎಲ್ಲಾ ರೀತಿಯಲ್ಲೂ ಇವೆ. ಸರ್ಕಾರ ಸದ್ಯಕ್ಕೆ ದರ ಏರಿಸಲ್ಲ ಅಂತ ಹೇಳಿದೆ. ಆದ್ರೂ ಕೂಡ ಕಚ್ಚಾ ತೈಲದ ಪೂರೈಕೆಯಲ್ಲಿ ಈ ರೀತಿಯಾಗಿ ವ್ಯತ್ಯಾಸ ಕಂಡ್ರೆ ಸದ್ಯದಲ್ಲೇ ದರ ಕೂಡ ಏರಬಹುದು. ಒಟ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಹಾಹಾಕಾರ ಫಿಕ್ಸ್ ಆಗತ್ತೆ ಅನ್ನುವಂಥದ್ದು ತಿಳಿದು ಬರ್ತಿದೆ. ಇರಾನ್ ಹಡಗುಗಳನ್ನ ಬಿಡಲ್ಲ, ಲಾಕ್ ಮಾಡಿದಂತಹ ಹಡಗುಗಳನ್ನ ಧ್ವಂಸ ಮಾಡುತ್ತೆ ಅಂತ ಹೇಳುತ್ತಿದೆ. ಹರ್ಮುಜ್ನಲ್ಲೇ ಭಾರತಕ್ಕೆ ಸೇರಿದಂತಹ 30ಕ್ಕೂ ಹೆಚ್ಚು ಹಡಗುಗಳು ಲಾಕ್ ಆಗಿರುವಂಥದ್ದು. ಇನ್ನು ಇರಾನ್ ಈ ರೀತಿಯಾಗಿ ವರ್ತಿಸೋದಕ್ಕೆ ಪ್ರತೀಕಾರಕ್ಕೆ ಮುಂದಾದಾಗ ಅಮೆರಿಕ ಕೂಡ ಸುಮ್ಮನಿಲ್ಲ. ಅಲ್ಲಿಗೆ ಸೇನೆಯನ್ನ ಕಳಿಸ್ತೇನೆ, ಅಗತ್ಯ ಬಿದ್ರೆ ತಕ್ಷಣವೇ ಅಮೆರಿಕ ಸೇನೆ ಬರುತ್ತೆ, ಉಡೀಸಾಗತ್ತೆ ಇರಾನ್ ಅಂತ ಈ ಕಡೆ ಡೊನಾಲ್ಡ್ ಟ್ರಂಪ್ ಕೂಡ ಬೆದರಿಕೆಯನ್ನ ಹಾಕ್ತಿದ್ದಾರೆ. ಒಟ್ನಲ್ಲಿ ಈ ಯುದ್ಧದ ಭೀತಿ ಮತ್ತು ಈ ಯುದ್ಧ ಮುಂದುವರಿತಿರುವಂತಹ ಎಲ್ಲಾ ಲಕ್ಷಣಗಳು ನೋಡಿದ್ರೆ ಹರ್ಮುಜ್ ಜಲಸಂಧಿ ಲಾಕ್ ಆಗಿರುವಂತಹ ಈ ಸಂದರ್ಭದಲ್ಲಿ ಯುದ್ಧ ಇನ್ನೂ ಮುಂದುವರಿಯುತ್ತೆ ಅನ್ನೋದಾದ್ರೆ ಖಂಡಿತವಾಗಿಯೂ ಇಡೀ ಜಗತ್ತಿನಲ್ಲಿಯೇ ಪೆಟ್ರೋಲ್ ಮತ್ತು ಡೀಸೆಲ್ ಪೂರೈಕೆಯಲ್ಲಿ ವ್ಯತ್ಯಾಸವಾಗುತ್ತೆ. ಯಾಕೆಂದ್ರೆ ಜಗತ್ತಿಗೆ ಭಾಗಶಃ ಪೆಟ್ರೋಲ್ ಪೂರೈಕೆಯಾಗೋದು, ಡೀಸೆಲ್ ಪೂರೈಕೆಯಾಗೋದು, ಸ್ಪೆಷಲಿ ಕಚ್ಚಾ ತೈಲ ಏನು ನಾವು ನೋಡ್ತೀವಿ ಆ ಎಲ್ಲ ಕಚ್ಚಾ ತೈಲ ಪೂರೈಕೆಯಾಗೋದು ಈ ಜಲಸಂಧಿಯಿಂದಲೇ, ಅಂದ್ರೆ ಹರ್ಮುಜ್ ಜಲಸಂಧಿಯಿಂದಲೇ ಅದೆಲ್ಲವೂ ಕೂಡ ರವಾನೆ ಆಗುವಂಥದ್ದು. ಈಗ ಅದನ್ನೇ ಲಾಕ್ ಮಾಡಿರುವಂಥದ್ದು, ಬಂದ್ ಮಾಡಿರುವಂಥದ್ದು ಅಂತಾದ್ರೆ ಪೆಟ್ರೋಲ್ ಡೀಸೆಲ್ಗಳ ಮೇಲೆಯೂ ಕೂಡ ಅದರ ಎಫೆಕ್ಟ್ ಖಂಡಿತವಾಗಿಯೂ ಬೀಳುತ್ತೆ.